ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯವರು ತುಂಬ ಅಂತಾರಲ್ಲ ಭಾರಿ ಕಾಂಪಿಟೇಷನ್ ಇದೆ. ಅದರಲ್ಲಿ ನೀವು ಮಧ್ಯೆ ಪಕ್ಷದಿಂದ ತ್ರಿಕೋನ ಸ್ಪರ್ಧೆಯಲ್ಲಿ ಯಾವ ತರ ನೀವು ಮತ ಭೇಟಿ ಆಡ್ತೀರಾ ಅಂತ ನಮ್ಗೆ ನೀವು ತಿಳಿಸ್ಕೊಡ್ಬೇಕು ಸ್ಪಷ್ಟವಾಗಿ. ಅದು ನಿಮ್ಮಂಥ ಯುವಕರು, ನಿಮ್ಮಂಥ ಯುವ ಜನತೆ, ಹಿರಿಯರು ಮತ್ತು ಕಿರಿಯರು ನಮಗೆ ವೋಟ್ ಪರ್ಫಾರ್ಮೆನ್ಸ್ ತೋರಿಸ್ರೆ ಆಟೋಮೆಟಿಕ್ ಗುಂಡ್ಲುಪೇಟೆಯಲ್ಲಿ ತಾಲೂಕು ಗೆಲ್ಬೋದು. ಹೆಂಗೆ ಅಂದ್ರೆ ಉದಾಹರಣೆಗೆ ಈಗ ನಿಮ್ಮ ಪಂಚಾಯತಿ ವ್ಯಾಪ್ತಿ ನೀವು ಒಬ್ಬ ಬಂದಿರ್ತೀಯ. ಈ ಪಂಚಾಯತಿ ವ್ಯಾಪ್ತಿನಲ್ಲಿ ನೀನು ಒಂದಿರೋದು 100 ಮಾಡಿ ತೋರಿಸ್ಬೋದು, ಆ 100 ಇರೋದು 1000 ಮಾಡಿ ತೋರಿಸ್ಬೋದು. ಅದು ನಿನ್ನ ಮೆಂಟಾಲಿಟಿ ದಯಾನಂದ ಸಾಗರ್ನ ಗೆಲ್ಲಿಸ್ತೀನಿ ಅನ್ನೋ ಮೈಂಡ್ ಸೆಟ್. ನಿಮ್ಮ ಮಾತು ದ್ವಂದ್ವ ವಿಚಾರನ ಅದನ್ನ ಅರ್ಥ ಮಾಡ್ಕೋಬೇಕು ಸರ್. ನಾವ್ 100 ಆಯ್ತು, 100 ಆಯ್ತು, 1000 ಆಯ್ತು, 1000 ಐತೆ, 10,000 ಐತೆ, 1 ಲಕ್ಷ ಐತೆ. ಎನಿ ಟೈಮ್ ನಾಟ್ ಎವರ್ ಮನಿ ಆಡಳಿತ ಇವಾಗ ಕರ್ನಾಟಕ ಸರ್ಕಾರ ಜನತೆ ನಿರ್ಣಾಯಕ ಕೋಕೋ ಅಂದೇರು ಮತ್ತೆ ಮಾತಾಡ ಸಾರಿ ನಾ ಬೇರೆ ಇದು ತಗೊಂಡಿ ಮೈಂಡ್ बहुत अच्छा कॉन्फ्रेंस जनता में बहुत निरीक्षण को गुंड्लुपेटे जन को ನನ್ನ 40,000 ಮತದಿಂದ ಗೆಲ್ಲಿಸ್ತಾರೆ. ದಯಾನಂದ ಸಾಗರ್ಗೆ ಜೈ, ದಯಾನಂದ ಸಾಗರ್ಗೆ ಜೈ. ನಮ್ಮಲ್ಲಿ ವಿಶ್ವಾಸ ಕೊಡಬೇಕು ಸರ್. ಇದೆ ನಮ್ಮಲ್ಲಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದು ಪ್ರಶ್ನೆ ಸರ್, ಜೈ ಭಾರತ್ ಮಾತಾ ಇದು ಕಣ ನೀಗಂದ್ರೆ ಇದು ಕಳಕಳಿ ಮನವಿ. ಇನ್ನೊಂದು ಪ್ರಶ್ನೆ ಇದೆ. ಗಣೇಶ್ ಪ್ರಸಾದ್ ಅವರು 100 ಕೋಟಿ ಖರ್ಚು ಮಾಡಿ ಮತ ಭೇಟಿ ಆಡ್ತಾರೆ ಅಂತ ಕೇಳಿದೀವಿ. 1000 ಮಾಡ್ಲಿ, ನಾಟ್ ಅಟ್ ಆಲ್ ಯುವರ್ ಬಟ್ ಓನ್ಲಿ ವೋಟ್ ಕರೆನ್ಸಿ, ನಾಟ್ ಫೈನಲ್ಸ್. ನಿಮ್ಮನ್ನ ನೀವು ಮಾರ್ಕಣೆಗೆ ಮಾರ್ಕಣೆಗೆ ಎಣ್ಣಕ್ಕೆ ದುಡ್ಡು ಮಾರ್ಕಣೆ ನೀವು ಮಾರ್ಕಣೆಗೆ ಅಂದ್ರೆ ನಿಮ್ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಪ್ರಶ್ನೆ ಕ್ಲಿಯರ್ ಮಾಡ್ಬಿಡ್ತೀನಿ. ಪ್ರಶ್ನೆಗೆ ಉತ್ತರ ಕೊಡ್ತಾವ ಸಾಹೇಬ್ರೆ. ಒಬ್ರು 100 ಮತ್ತೊಂದು ಪ್ರಶ್ನೆ ಫೇಸ್ಬುಕ್ ಹೋಗೋದು, ಅದಕ್ಕೆ ನಾವು ಪ್ರಶ್ನೆ ಕ್ಲಿಯರ್ ಅದಕ್ಕೆ ನಾನು ಅಡ್ಡಿಪಡಿಸಲ್ಲ. ಈಗ ನಿಮ್ಮ ವಿರೋಧಿಗಳು ದುಡ್ಡು ಕೊಡಂತ ಸಾಮರ್ಥ್ಯ ನನ್ನಿಲ್ಲ. ನಾನು ಹೇಳ್ತೇನೆ ಫೇಸ್ಬುಕ್ ಲೈವ್ ನಲ್ಲಿ. ದಯಾನಂದ ಅವರೇ, ನಿಮ್ಮ ವಿರೋಧಿಗಳು ನಿಮ್ಮನ್ನ ಬೆಂಗಳೂರಿಗೆ ಹೋಗಿ ಪಾತ್ರೆ ಊಟಕ್ಕೆ ಕೊಯ್ತಾರೆ, ಪಾತ್ರೆ ಬೆಳಗ್ತಾರೆ, ಇವರೆಲ್ಲ ಹೆಂಗ್ ಗೆಲ್ಲಕ್ಕಾದ್ದು ಅಂತ ಪ್ರಶ್ನೆ ಮಾಡ್ತಾರೆ. ನಿಮ್ಮ ಇದಕ್ಕೆ ತಕ್ಕ ಉತ್ತರ, ನೇರ ಉತ್ತರ ಕೊಡಿ. ಅವ್ರು ಹೇಳೋದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು, ಆ ನಂತರ ಸಬ್ಮಿಟ್ ಮಾಡ್ಬೇಕು, ಆ ನಂತರ ನಾವು ಉತ್ತರ ಕೊಡ್ತೀವಿ. ಏಟಿಗೆ ಎದುರು ರೇಟು ಅಂತ ವಿಡಿಯೋ ಮಾಡ್ಕೊಂಡು ತಂದು ತೋರಿಸ್ತೀವಿ. ನೀವು ನಾಮಿನೇಷನ್ ಸಲ್ಲಿಸಿದ 150 ಕೋಟಿ ಖರ್ಚು ಮಾಡ್ತಾರೆ, ನಿರಂಜನ್ ಅವರು 150 ಕೋಟಿ ಖರ್ಚು ಮಾಡ್ತಾರೆ. ನೀವೇನ್ ಖರ್ಚು ಮಾಡ್ತೀರಾ? ನಮ್ದು ಅಭಿಮಾನಿಗಳ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. 0%. ಬಡವರ ಪಕ್ಷ ಅಂದ್ರೆ ಬಡವರಾಗೆ ಉಳ್ಕೋಬೇಕು. ನೀವು ಶ್ರೀಮಂತರಾಗ ಬಿಡಲ್ಲ ಇಲ್ಲಿ. ಬಡವರಾಗಿ ನೀವು ಶ್ರೀಮಂತರಾಗಿ ಬರೋದು. ದಯಾನಂದ ಸಾಗರ್ಗೆ ಜೈ, ದಯಾನಂದ ಸಾಗರ್ಗೆ ಜೈ. ಸೂಪರ್. ಸೊ ಹೂನಾರ ಕೊಡಿ.